ಇಲ್ಲಿ ನಾನು ಮಿಕ್ಸ್ಡ್ ವೆಜಿಟೇಬಲ್ಸ್ ತಗೊಂಡಿದ್ದೇನೆ. 50 ಗ್ರಾಮ್ನಷ್ಟು ಪರ್ವಲ್ ತಗೊಂಡಿದ್ದೇನೆ. ಒಂದು 50 ಇದರಲ್ಲಿ ನಾನು ಸ್ವಲ್ಪ ಪಂಪ್ಕಿನ್ ಯೂಸ್ ಮಾಡ್ತೇನೆ, ಕುಂಬಳಕಾಯಿ, ಸ್ವಲ್ಪ ಲತ್ತಂಡೆ ಅಲಸಂಡೆ ಯೂಸ್ ಮಾಡ್ತೇನೆ, ಒಂದು 50 ಗ್ರಾಮ್ನಷ್ಟು, ಹಾಗೂ ಸ್ವಲ್ಪ ಅವರೆಕಾಳದ್ದು ನಾನು ಸಿಪ್ಪೆ ಸಹ ತೆಗೆದಿಟ್ಕೊಂಡಿದ್ದೇನೆ. ಸೊ ನಿಮ್ಗೆ ಇಷ್ಟ ಬಂದಂಥ ಮಿಕ್ಸ್ಡ್ ತರಕಾರಿ ನೀವು ತಗೊಳ್ಬೋದು. ಪಾತ್ರೆ ಬಿಸಿಯಾದ ನಂತರ ನಾನು ಎಣ್ಣೆ ಹಾಕ್ಕೊಂಡೆ, ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡೆ. ಈಗ ನಾನು 2 ಮೀಡಿಯಂ ಸೈಜ್ ಈರುಳ್ಳಿ ಅನಿಯನನ್ನು ಪೇಸ್ಟ್ ಮಾಡಿ ರುಬ್ಬಿ ಹಾಕ್ಕೊಳ್ತೇನೆ. ಅದರ ಜೊತೆನೆ 4 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು ಸಹ ಹಾಕ್ಕೊಳ್ತೇನೆ. ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಇದನ್ನು ಒಳ್ಳೆ ರೀತಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಯದ ಹಸಿ ವಾಸನೆ ರಾ ಸ್ಮೆಲ್ ಎಲ್ಲ ಹೋಗಬೇಕು. ಈರುಳ್ಳಿ ಪೇಸ್ಟ್ ಒಳ್ಳೆ ರೀತಿ ಫ್ರೈ ಆದ ನಂತರ, ಹಸಿ ವಾಸನೆ ಎಲ್ಲ ಹೋದ ನಂತರ, ಈಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತೇನೆ. ಇದನ್ನು ಸಹ ನಾವು ಒಳ್ಳೆ ರೀತಿ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗಬೇಕು. ಇದು ಮೇನ್ ಸ್ಟೆಪ್ಸ್, ಫಾಲೋ ಮಾಡಿ. ಹಸಿ ವಾಸನೆ ಬಂದರೆ ಒಳ್ಳೆಯದಾಗೋದಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗುವಾಗನೇ ನಾನು ಪುನಃ 1 ಟೇಬಲ್ ಸ್ಪೂನ್ ತುಪ್ಪ, ಗೀ ಹಾಕ್ಕೊಳ್ತೇನೆ. ಟೇಸ್ಟ್ ಒಳ್ಳೆಯದಾಗ್ತದೆ ತುಪ್ಪ ಹಾಕೋದ್ರಿಂದ. ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ನಾನು 2 ಮೀಡಿಯಂ ಸೈಜ್ ಟೊಮೆಟೊವನ್ನು ರುಬ್ಬಿ ಹಾಕ್ಕೊಳ್ತೇನೆ. ಇದನ್ನು ಸಹ ನಾವೀಗ ಮೀಡಿಯಂ ಫ್ಲೇಮಲ್ಲಿ ಒಳ್ಳೆ ರೀತಿ ಫ್ರೈ ಮಾಡಬೇಕು. ಟೊಮೆಟೊದ್ದು ಕಂಪ್ಲೀಟ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಟೊಮೆಟೊ ಪೇಸ್ಟ್ ಸಹ ಒಳ್ಳೆ ರೀತಿ ಫ್ರೈ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ತುಪ್ಪ ಎಲ್ಲ ಮೇಲೆ ಬಂದಿದೆ, ಸಾಕು. ಈಗ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಡ್ರೈ ಮಸಾಲ ಹಾಕೋಣ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ, ಕೊರಿಯಾಂಡರ್ ಪೌಡರ್, ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪುಡಿ, ಚಿಲ್ಲಿ ಪೌಡರ್, ಖಾರ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. ಅರ್ಧ ಟೀ ಸ್ಪೂನ್ ಜೀರಾ ಪುಡಿ, ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಅಷ್ಟು ಅರಶಿನ, ಟರ್ಮರಿಕ್, 1 ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಕರಿ ಮಸಾಲ, ಅರ್ಧ ಟೀ ಸ್ಪೂನ್ ಕರಿಮೆಣಸನ್ನು ಕುಟ್ಟಿ ಹಾಕ್ಕೊಳ್ತೇನೆ. ಪೆಪ್ಪರ್ ಕ್ರಸ್ಟ್, ಒಳ್ಳೆಯದಾಗ್ತದೆ, ಪರಿಮಳ ಆಗ್ತದೆ. ಲೋ ಫ್ಲೇಮಲ್ಲಿ ಸ್ವಲ್ಪ ಮಸಾಲವನ್ನು ಫ್ರೈ ಮಾಡುವ. ಬೇಕಂದರೆ ಸ್ವಲ್ಪ ವಾಟರ್, ನೀರು ಹಾಕೊಳ್ಳೋಣ. ಮಸಾಲ ಸುಡಬಾರ್ದಂತ ನೀರು ಯೂಸ್ ಮಾಡೋದು. ಒಳ್ಳೆ ರೀತಿ ಮಸಾಲವನ್ನು ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳುವ. ಮಸಾಲ ಸಹ ಒಳ್ಳೆ ರೀತಿ ಫ್ರೈ ಆಗಿದೆ, ಸಾಕು. ಈಗ ನಾನಿಲ್ಲಿ 700 ಗ್ರಾಮ್ಸ್ ಪ್ರಾನ್ಸ್ ಹಾಕ್ಕೊಳ್ತೇನೆ. ಒಳ್ಳೆ ರೀತಿ ಇದರ ವೇನ್ಸ್ ತೆಗೆದಿಟ್ಕೊಂಡಿದ್ದೇನೆ. 700 ಗ್ರಾಮ್ ಉಂಟು ಪ್ರಾನ್ಸ್. ಖಾರ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಇದನ್ನು ನಾನೀಗ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೇನೆ ಮಸಾಲ ಜೊತೆನೆ.
ಈಗ ನಾನಿಲ್ಲಿ ತುಂಡು ಮಾಡಿಟ್ಟ ಮಿಕ್ಸ್ ತರಕಾರಿಯನ್ನು ಸೇರಿಸ್ಕೊಳ್ತೇನೆ. ಅವರೆಕಾಳು ಆಲ್ರೆಡಿ ಹೇಳಿದೆ ನಾನು, ಅದರ ಒಳಗಿನ ಸಿಪ್ಪೆ ಸಹ ನಾನು ತೆಗೆದಿಟ್ಕೊಂಡಿದ್ದೆ. ಆನಂತರ ಸ್ವಲ್ಪ ಆಲೂಗಡ್ಡೆ ಪೊಟ್ಯಾಟೊ, ಆಗ ನಾನು ಆಲೂಗಡ್ಡೆ ಹೇಳಿಲ್ಲ, ಇದು ನಾನು ಬಾಂಗ್ಲಾದೇಶಿ ಆಲೂಗಡ್ಡೆ ಯೂಸ್ ಮಾಡ್ತಾ ಇದ್ದೇನೆ. ಸೊ ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆ ಹಾಕ್ಕೊಳ್ಳಿ. ಒಳ್ಳೆ ರೀತಿಯೊಮ್ಮೆ ಮಸಾಲ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ನಾನಿಲ್ಲಿ ತೆಂಗಿನ ಹಾಲು ಕೊಕೊನಟ್ ಮಿಲ್ಕ್ ತೆಗೆದಿಟ್ಕೊಂಡಿದ್ದೇನೆ. ಒಂದು ಮೀಡಿಯಂ ಸೈಜ್ ತೆಂಗಿನಕಾಯದ್ದು ಹಾಲು ತೆಗೆದಿಟ್ಕೊಂಡಿದ್ದೇನೆ. ಸೊ ಅದನ್ನು ಹಾಕೋಣ. ಸೊ ಒಳ್ಳೆ ರೀತಿಯೊಮ್ಮೆ ಮಿಕ್ಸ್ ಮಾಡುವ. ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಟೇಸ್ಟ್ ಒಳ್ಳೆಯದಾಗ್ತದೆ. ಸೊ ಮಿಸ್ ಮಾಡಬೇಡಿ. ನನಗೆ ಸ್ವಲ್ಪ ಖಾರ ಕಡಿಮೆ ಅನಿಸ್ತು. ಪುನಃ ನಾನು ಸ್ವಲ್ಪ ಕರಿಮೆಣಸನ್ನು ಕುಟ್ಟಿ ಹಾಕ್ಕೊಳ್ತಿದ್ದೇನೆ, ಪೆಪ್ಪರ್ ಕ್ರಸ್ಟ್ ಖಾರಕ್ಕೋಸ್ಕರ. ನೀವು ಸಹ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಕರಿಮೆಣಸನ್ನು ಮನೆಯಲ್ಲೇ ಕುಟ್ಟಿ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಫ್ಲೇವರ್ ಒಳ್ಳೆಯದಾಗ್ತದೆ. ಸೊ ನೀವು ರೆಡಿಮೇಡ್ ಪೌಡರ್ ಹಾಕ್ಕೊಳ್ಬೇಡಿ, ಮನೆಯಲ್ಲೇ ಕುಟ್ಟಿ ಹಾಕ್ಕೊಳ್ಳಿ ಪೆಪ್ಪರನ್ನು. ಸಾಕು. ಈಗ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಇದನ್ನು ಬೇಯಲಿಕ್ಕೆ ಬಿಡುವ, ಬಾಯಿ ಮುಚ್ಚಿ. ಸೊ ತರಕಾರಿ ಮತ್ತು ಪ್ರಾನ್ಸ್ ಎಲ್ಲ ಬೆಂದಿದೆ. ಸೂಪರಾದ ಪ್ರಾನ್ಸ್ ಮಿಕ್ಸ್ಡ್ ತರಕಾರಿ ಕರಿ ರೆಡಿಯಾಗಿ ಸರ್ವ್ ಮಾಡಲಿಕ್ಕೆ. ಸೂಪರ್ ಆಗುತ್ತೆ. ಮಿಸ್ ಮಾಡೋದೊಮ್ಮೆ ಟ್ರೈ ಮಾಡಿ, ನನಗೆ ಹೇಗೆ ಆಗಿದೆ ಅಂತ ತಿಳಿಸಿ. ಮೇಲೆಯಿಂದ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್ ಹಾಕೋಣ.